ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡರವರ ನೇತೃತ್ವದಲ್ಲಿ ನರಸಿಂಹತೀರ್ಥ ಬ್ರಿಡ್ಜ್ ಗುತ್ತಿಗೆದಾರರಿಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಖಡಕ್ ಎಚ್ಚರಿಕೆ. ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ, ಪದಾಧಿಕಾರಿಗಳಾದ ರಾಜಣ್ಣ, ವೆಂಕಟೇಶ್, ಸುರೇಂದ್ರ ರೆಡ್ಡಿ, ಆಧಾರ್ ಮುರಳಿ, ಮಾರ್ಕೊಂಡ ಅನಿಲ್, ನಾಗರಾಜ್, ಸೋಮಶೇಖರ್, ಮಹಿಳಾ ಅಧ್ಯಕ್ಷರಾದ ಚಿನ್ನಮ್ಮ, ಉಪಾಧ್ಯಕ್ಷರಾದ ವರಮ್ಮ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಈಗ ನಾವು ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಬಂದಿರೋ ಒಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ಅಗ್ನಿಶಾಮಕ ದಳದ ಬಗ್ಗೆ ಒಂದು ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅವ್ರನ್ನ ನಾವು ನಮ್ಮ ಒಂದು ನೋವನ್ನ ಅವ್ರ ಹತ್ರ ತೋಡ್ಕೊಂಡವಾಗ ಅವರು ತುಂಬಾ ನೋವಿನಿಂದ ತುಂಬಾ ವಿಸ್ತಾರವಾಗಿ ಹೇಳಿದ್ರು. ಅವ್ರ ಕಾರ್ಯಗಳನ್ನ ಅವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಪ್ರಕಾರ ಇಷ್ಟು ದಿವಸ ಚಳಿಗಾಲ ಇತ್ತು, ಸೊ ಹಂಗಾಗಿ ಯಾವುದೇ ಒಂದು ರೀತಿ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರ್ಲಿಲ್ಲ. ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಇದ್ದಕ್ಕಿದ್ದಂಗೆ ಒಂದು ಬಿಸಿಲಿನ ತಾಪಕ್ಕೆ ಅಲ್ಲಲ್ಲಿ ಬೆಂಕಿಗಳ ಕಾಣಿಸ್ಕೊಳ್ಳುತ್ತೆ. ಜನ ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿದಾಗ ಏನಾಗುತ್ತೆ, ಅವ್ರು ಎಷ್ಟು ನನಗೆ ತುಂಬಾ ನೋವಾಯ್ತು ಆ ಸರ್ ಮಾತಾಡ್ತಾ ಇದ್ರೆ. ಅವ್ರ ಕಣ್ಣಲ್ಲಿ ಒಂದು ನೋವಿತ್ತು. ನಾವು ಜನ ಬೇಗ ನಮ್ ಕಷ್ಟ ಅಂತ ಹೇಳಿದಾಗ ನಾವು ಸ್ಪಂದಿಸಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ ಕಡೆ ಇರೋ ಒಂದು ಅನುಕೂಲನ ನಾವು ಬೇಗ ರೀಚ್ ಆಗ್ಬೇಕು ಅಂದ್ರೂ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು ನರಸಿಂಹತೀರ್ಥ ಕ್ಷೇತ್ರ ಏನಿದೆ, ಈ ಒಂದು ಪವಿತ್ರವಾದ ಕ್ಷೇತ್ರದ ಹತ್ರನೇ ಈ ಒಂದು ರಸ್ತೆ ಈ ದುರಸ್ತಿಯನ್ನ ಈ ತರ ಇಟ್ಕೊಂಡು ನಮ್ಮ ಒಂದು ಶಾಸಕ ಇಟ್ಕೊಂಡಿದ್ದಾರೆ. ನಮ್ಗೆ ನಾವು ರೀಚ್ ಆಗಕ್ ಆಗ್ತಿಲ್ಲ ಇನ್ ಟೈಮ್ಗೆ. ಅಷ್ಟೊತ್ತಿಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರತ್ತೆ ಅಂತ ಅವ್ರು ಹೇಳಿದಾಗ ನನ್ಗೆ ತುಂಬಾ ನೋವಾಯ್ತು. ಏನಪ್ಪಾ ಅಂತಂದ್ರೆ, ನಾನ್ ಹೇಳೋದೊಂದು, ಜನರು ಅವ್ರ ಮತಗಳಿಂದ ಏನಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ, ನಮ್ಗೆ ನನ್ನ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ನಮ್ಮ ಒಂದು ಮಕ್ಕಳ ತರ ನಮ್ಮನ್ನ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಯಾವುದೇ ಒಂದು ಇದಿಲ್ದಿರ ನಿಮ್ಮನ್ನ ಆಯ್ಕೆ ಮಾಡಿ ಇದನ್ನ ಕೊಡ್ತಾರೆ ನಿಮ್ಗೆ. ನಾನ್ ಹೇಳೋದು ಒಂದೇ, ಪ್ರತಿ ಮನುಷ್ಯ ಯಾರೇ ಆಗ್ಲಿ ಜನರ ಸೇವೆ ಪ್ರಾಮಾಣಿಕವಾಗಿ ಮಾಡ್ಬೇಕು ಅಂತಿದ್ರೆ ಮಾತ್ರ ನೀವು ಒಂದು ಜನಸೇವೆ ಅಂತ ಮಾಡ್ಬೇಕು ಅಂತ ಮುಂದೆ ಬನ್ನಿ. ಇಲ್ಲ ಅಂತಂದ್ರೆ ನಿಮ್ ಪಾಡಿಗೆ ನೀವು ಆರಾಮಾಗಿದ್ಬಿಡಿ. ನಿಮ್ಮ ಒಂದು ಸ್ವಾರ್ಥಗಳಿಗೆ ಯಾಕೆ ಜನಗಳನ್ನ ಈ ದೊಡ್ಡ ಸಂಪನ್ಮೂಲ ಅಂತಂದ್ರೆ ನಮ್ಮ ಇದ್ರಲ್ಲಿ ಜನಸಂಪನ್ಮೂಲ, ಈ ಜನಸಂಪನ್ಮೂಲನೇ ಇಲ್ಲ ಅಂತಂದ್ಮೇಲೆ ನೀವು ಯಾವುದೇ ರೀತಿ ಅಭಿವೃದ್ಧಿ ಮಾಡಕ್ಕೂ ಸಾಧ್ಯ ಇಲ್ಲ, ಯಾವ ದೇಶ ಕಟ್ಟಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ಜನಗಳ ಒಂದು ರಕ್ಷಣೆ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರತ್ತೆ ಅಂತ ನಾನು ಹೇಳ್ತೀನಿ. ನಾನು ಇನ್ನೊಂದು ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ನಗರಗಳಲ್ಲಿ, ಮಹಾನಗರಗಳಲ್ಲಿ ಇವತ್ತು ಬೆಳಗ್ಗೆ ಹೋಗಿರೋ ರೋಡ್ ಇವತ್ತು ಬೆಳಗ್ಗೆ ಹೋಗಿರೋದು ಸಂಜೆ ಮತ್ತೆ ನಮ್ಗೆ ಅಷ್ಟೊಂದು ಕಾಣೋದಿಲ್ಲ. ಅಷ್ಟು ಬೇಗ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತಲ್ಲ. ನಮ್ಮ ಹಳ್ಳಿ ಮಟ್ಟದಲ್ಲಿ ಯಾಕೆ ನೀವು ಈ ತರ ಒಂದು ನೆಗ್ಲೆಕ್ಟ್ ಅನ್ನ ಮಾಡ್ತೀರಾ? ಅಲ್ಲಿ ಮಾತ್ರ ಗುರುತೇ ಸಿಗಲ್ಲ. ಇವತ್ತು ಹೋಗೋ ರೋಡ್ ಇನ್ನೊಂದು ಕಟ್ಟಡನೇ ಗುರುತು ಸಿಗಲ್ಲ, ರೋಡ್ ಗುರುತು ಸಿಗಲ್ಲ ಅಂತ ಅಂದ್ರೆ ಅವ್ರು ಮಾತ್ರ ಮನುಷ್ಯರು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರೆಲ್ಲ ಮನುಷ್ಯರಲ್ವಾ ನಿಮ್ ಪಾಲಿಗೆ? ನನಗೆ ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಗೌರವ ಇದೆ. ಅವ್ರು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳು ನನಗೆ ಇಷ್ಟ ಆಗ್ತಿದೆ. ಎಲ್ಲಾ ರೀತಿನಲ್ಲೂ ಮಾಡ್ತಿದ್ದೀರಾ, ಸೊ ಒಪ್ಕೊಳ್ತೀನಿ. ನಾನು ಅದ್ರ ಬಗ್ಗೆ ನಾನು ನಿಮ್ಗೆ ಟೀಕೆ ಮಾಡಕ್ ಬರಲ್ಲ. ಬಟ್ ಅದೇ ರೀತಿ ಈ ಒಂದು ರಸ್ತೆ ಅನ್ನೋದು ನನ್ಗೆ ಈಗ ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ಈಗ ಗ್ರಾಮೀಣ ಪೊಲೀಸ್ ಠಾಣೆ ಬೇರೆ ಇಲ್ಲಿದೆ. ಮತ್ತೆ ನಂಗ್ಲಿ ಅಲ್ಲಿ ತಿಳ್ಕೊಂಡ್ರೆ ಅಲ್ಲೂ ಕಾಮಗಾರಿ ನಡೀತಿದೆ, ಹಾಸ್ಪಿಟಲ್ಸ್ ಇದೆ. ಬಡ ಜನರು ಇವಾಗ ಒಂದು ಗ್ರಾಮಗಳಲ್ಲಿ ಇಲ್ಲದೆ ಇರೋ ಜಗಳಗಳೆಲ್ಲ ಮಾಡ್ಕೊಂಡು ಈ ಒಂದು ಗ್ರಾಮೀಣ ಠಾಣಕ್ಕೆ ಅಂತ ಬರ್ತಾರೆ. ಅವರು ಒಂದು ಆವೇಶದಿಂದ ಬರ್ತಾರೆ. ಈ ಇದ್ರಲ್ಲಿ ರಸ್ತೆಯಲ್ಲಿ ಬರುವಾಗ ಸಪೋಸ್ ಏನೋ ಒಂದು ಟೆನ್ಷನ್ ಮಾಡ್ಕೊಂಡು ಅವ್ರನ್ನೇ ನಂಬ್ಕೊಂಡು ಫ್ಯಾಮಿಲೀಸ್ ಇರುವಾಗ ಅವ್ರು ಬರೋ ಒಂದು ಫಾಸ್ಟ್ ಗೆ ಈ ಹಂಪ್ಸು, ಈ ಕಿತ್ತೋಗಿರೋ ರೋಡು, ಈ ಒಂದು ಹಳ್ಳಗಳಲ್ಲಿ ಬರೋವಾಗ ಅವ್ರ ಪ್ರಾಣ ಕಳ್ಕೊಂಡ್ಬಿಟ್ರೆ ಅವ್ರ ಕುಟುಂಬಕ್ಕೆ ನೀವು ಯಾರು ಹೊಣೆ ಆಗೋದಿಲ್ಲ. ಅವ್ರ ಕುಟುಂಬ ಅನಾಥವಾಗಿ ಉಳಿಯತ್ತೆ. ಅನೇಕ ಕುಟುಂಬಗಳನ್ನ ಈ ಒಂದು ಅಪಘಾತಗಳಲ್ಲಿ ಮರಣ ಹೊಂದಿ ಅವ್ರು ಪಡ್ತಾ ಇರೋ ಕಷ್ಟನ, ಅವ್ರು ಪಡ್ತಾ ಇರೋ ನೋವನ್ನ ನಾನು ಪ್ರೆಸೆಂಟ್ ಆಗಿ ನೋಡ್ತಾ ಇದ್ದೀನಿ. ನನ್ಗಂತೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ, ಯಾರೇ ಒಂದು ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಅಧಿಕಾರಿಗಳಿರ್ಲಿ, ನೀವು ಪ್ರಾಮಾಣಿಕವಾಗಿ ಜನಸೇವೆ ಮಾಡಿ. ಬೆಳಗಿಂದ ಸಂಜೆವರೆಗೂ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಏನಿದೆ ಅದ್ ನನಗೆ ಅರ್ಥ ಆಗುತ್ತೆ. ಸಂಜೆ ಒಂದ್ಸಲಿ ನೀವು ಮನೆಗೆ ಹೋದಾಗ ಒಮ್ಮೆ ನನ್ನ ಕ್ಷೇತ್ರ ಏನಾಗಿದೆ, ಯಾವ ಕಡೆ ಏನ್ ಸಮಸ್ಯೆ ಇದೆ, ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಸುಖವಾಗಿದಾರ, ನಾನ್ ಏನ್ ಮಾಡಿದೀನಿ ಅನ್ನೋ ಒಂದು ಮನಸ್ಸಾಕ್ಷಿಯಿಂದ ಯೋಚನೆ ಮಾಡಿ ನೀವು ಕಣ್ಣು ಮುಚ್ಚಿ ಅಂತ ಕೇಳ್ಕೊಳ್ತಾ, ಆದಷ್ಟು ಬೇಗ ನನ್ಗೆ ಈ ರೋಡಲ್ಲಿ ಬಂದಾಗೆಲ್ಲ ಬೇಜಾರಾಗುತ್ತೆ. ಸ್ಟೇಷನ್ ಹತ್ರ ಹೋಗುವಾಗ, ಈ ಹಾಸ್ಪಿಟ್ಲ್ ಹತ್ರ ಹೋಗುವಾಗ ನಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂದ್ರೆ, ಪಾಪ ಈ ನೈಟ್ ಜರ್ನಿ ಮಾಡ್ಕೊಂಡು ಬರ್ತಾರೆ ಹೊಟ್ಟೆ ಪಾಡಿಗೆ. ರಾಜ್ಯದಿಂದ ಒಂದೊಂದು ರಾಜ್ಯ ಬಿಟ್ಟು ಬರ್ತಾ ಇರ್ತಾರೆ ಡ್ರೈವರ್ಸು, ನಿದ್ದೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು. ಈ ಕಡೆ ರೋಡ್ ನೋಡಿ, ಈ ಕಡೆ ರೋಡ್ ನೋಡಿ. ಇಲ್ಲಿಂದ ಹೋಗೋರು ಪಾಪ ಅಕಸ್ಮಾತ್ ನಿದ್ದೆ ತಪ್ಪಿ ಏನಾದ್ರೂ ಮೇಲಿಂದ ಕೆಳಗ್ ಬಿದ್ರೆ ಅವ್ರ ಕುಟುಂಬಕ್ಕೆ ಯಾರು ಆಶ್ರಯ ಆಗ್ತಾರೆ?
ದಯವಿಟ್ಟು ಒಂದ್ಸಲಿ ಯೋಚನೆ ಮಾಡಿ, ನಮ್ಮ ಒಂದು ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ? ಎಲ್ಲ ಕೆಲಸ ಕಾರ್ಯ ಬಿಟ್ಟು ನೋವಾಗತ್ತೆ. ಪ್ರತಿ ಜನ ನಾವು ಓಡಾಡುವಾಗ ಈ ತರ ನಮಗ ಅವ್ರ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡಾಗ ನೋವಾಗುತ್ತೆ ನಮ್ಗೆ. ದಯವಿಟ್ಟು ಇದ್ರ ಕಡೆ ನೀವು ಗಮನ ಕೊಡಿ. ಆದಷ್ಟು ಬೇಗ ಒಂದು ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೇ ಒಂದು ಕೆಲಸ ಆಗ್ಲಿ, ಸರ್ಕಾರಿ ಕೆಲಸ, ನಿಮ್ ಮನೆ ಕೆಲಸ ಇವತ್ತಿಲ್ಲ ನಾಳೆ ಮಾಡ್ಕೊಳ್ಳಿ. ಈ ಒಂದು 10 ಜನಕ್ಕೆ ಅನುಕೂಲ ಆಗುವಂತ ಈ ಒಂದು ಸಮಾಜ ಸೇವೆ ಅಂತ ಏನಿದೆ, ಇದ್ರ ಕಡೆ ನೀವು ದಯವಿಟ್ಟು ಗಮನ ಕೊಡಿ. ಇದ್ರ ಹಿಂದೆನೂ ಒಂದು 2-3 ಮಂತ್ಸ್ ಬ್ಯಾಕ್ ಅನ್ಸುತ್ತೆ, ಇದೇ ನಮ್ಮ ಸಂಘಟನೆಯವರು ಇಲ್ಲಿ ಬಂದು ಈ ತರ ರೋಡ್ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಅನೇಕ ಒಂದು ಇದನ್ನ ನಿಮ್ಮವರೆಗೂ ತಲುಪಿಸಿದ್ದಾರೆ. ಸರ್ಕಾರದ ಗಮನಕ್ಕೆ ಮುಟ್ಟಿದೆ ಅದು. ಆದ್ರೂ ನೀವ್ ಏನು ಯಾಕೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಅಥವಾ ನಮ್ಮ ಒಂದು ಕೋಪಕ್ಕೆ ನಿಮ್ಮ ಹತ್ರ ಒಂದು ಇದಿಲ್ವಾ? ನಮ್ ಕೈಲಿ ಏನು ಆಗಲ್ಲ ಅಂತ ನೀವು ಮಾತ್ರ ಅನ್ಕೋಬೇಡಿ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಎಲ್ಲ ನಮ್ಮ ಸಂಘಟನೆ ಪರ ಕಡೆಯಿಂದ ಅಥವಾ ನಮ್ಮ ಮಹಿಳಾ ಘಟಕದಿಂದ ನಾವು ಬೇಡ್ಕೊಳ್ಳೋದೊಂದೇ, ಆದಷ್ಟು ಬೇಗ ಯಾರು ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರನ್ನ ಆದಷ್ಟು ಬೇಗ ನೀವು ಕರೆಸಿ ಮಾತಾಡಿ. ಇದೇನಾದ್ರೂ ಕೆಲಸ ಪೂರ್ಣ ಆಗಿಲ್ಲ ಅಂತಂದ್ರೆ ನಮ್ಮ ಒಂದು ಹೋರಾಟ ನೀವು ಆಗುವಾಗ ತಿಳ್ಕೊಳ್ತೀರಾ. ಇವಾಗ ನಾವು ಕಳಕಳಿಯಿಂದ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದೀವಿ. ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಅಗ್ನಿಶಾಮಕ ಠಾಣೆಗೆ ಒಂದು ಮನವಿ ಕೊಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಅಗ್ನಿ ಅವಘಡಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವ್ರದ್ದೇನು ವೆಹಿಕಲ್ಸ್ ಇದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ಇನ್ನು ಹೆಚ್ಚುವರಿ ವೆಹಿಕಲ್ಸ್ ನ ತಗೊಂಡ್ಬರ್ಬೇಕು ನಮ್ಮ ಠಾಣೆಗೆ ಅಂತ ಹೇಳ್ಬಿಟ್ಟು ಒಂದು ಮನವಿನ ಕೊಡ್ತಾ, ಅಲ್ಲಿ ಅವ್ರನ್ನ ಕೇಳ್ಬೇಕಾದ್ರೆ ನಮಗೂ ಗೊತ್ತಿರೋ ವಿಚಾರನೆ, ಅವ್ರೀಗ ಅಲ್ಲಿ ಠಾಣೆಯಿಂದ ಈ ಕಡೆ ಬೈಪಾಸ್ಗೆ ನಾವು ನರಸಿಂಹ ತೀರ್ಥ ಇದು ಗೊತ್ತಾಗ್ತಾ ಇದೆ, ಇಲ್ಲಿಗೆ ಅವ್ರು ಬರ್ಬೇಕಾದ್ರೆ 15ರಿಂದ 20 ನಿಮಿಷ, ಅರ್ಧ ಗಂಟೆ ತಗೊಳುತ್ತೆ. ಯಾಕಂದ್ರೆ ಅದು ಲೋಡ್ ಹೆವಿ ಇರುತ್ತೆ, ನೀರು ತುಂಬಿಕೊಂಡಿರ್ತಾರೆ. ಅವ್ರು ಹೇಳಿದ್ದು ಅವರು ಅಳಲನ್ನು ತೋಡ್ಕೊಂತಾರೆ. 15ರಿಂದ 20 ನಿಮಿಷ, ಅರ್ಧ ಗಂಟೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾವೂನು ದಿನನಿತ್ಯ ಓಡಾಡ್ತೀವಿ. ನಮ್ಮ ಸಂಘಟನೆಯವರು ಈ ಕಡೆಯಿಂದ ಮುಳಬಾಗ್ಲಿಗೆ ರೈತರಿದ್ದಾರೆ, ತರಕಾರಿ ತಗೊಂಡ್ಬರ್ಬೇಕಾಗತ್ತೆ. ಸುಮಾರು ಸ್ಕೂಲ್ ವ್ಯಾನ್ಸು, ಆಂಬುಲೆನ್ಸಸ್ ಬರ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗಾಗಲೇ ಇದಕ್ಕೆ ಮುಂಚೆ ಒಡ್ಡಳ್ಳಿಯಲ್ಲೂ ಇದೇ ತರ ಆಗಿತ್ತು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಎಚ್ಚರಿಕೆಯನ್ನ ನೀಡಿ ಅದನ್ನ ಬೇಗ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈಗಾಗಲೇ ಅವ್ರ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನರಸಿಂಹ ತೀರ್ಥ ಹತ್ರ ತುಂಬಾ ದಿನಗಳಿಂದ ಹದಗೆಟ್ಟೋಗಿದೆ. ಈಗಾಗಲೇ ಒಂದ್ಸತಿ ಅವ್ರಿಗೆ ಮನವಿಯನ್ನ ಮಾಡಿದ್ವಿ, ಈಗ್ಲೂ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈಗಾಗಲೇ ನೀವು ಮುಂದಿನ ದೃಶ್ಯಗಳಲ್ಲಿ ನೋಡ್ತೀರಾ. ಈಗ ನೋಡಿ, ವೆಹಿಕಲ್ಸ್ ಬರ್ತಾ ಇದ್ರೆ ಧೂಳ್ ಬರ್ತಾ ಇದೆ. ಪಾಪ ಯಾರೋ ಅನಾರೋಗ್ಯದ ಸಮಸ್ಯೆಯಿಂದ ಬರ್ಬೋದು, ಸ್ಕೂಲ್ ಮಕ್ಳು ಎಲ್ರು ಬಂದ್ರೆ ಈ ತರ ಬರ್ತಾ ಇದ್ರೆ ಅವ್ರ ಹೆಂಗೆ ಜೀವನ. ಈಗ ಅದೇನೋ ಹೇಳ್ತಾರಲ್ವಾ, ಈಗಿರೋ ಅಂತ ನಾವು ತಿನ್ನೋ ಅಂತ ಒಂದು ಆಹಾರ ಪದಾರ್ಥಗಳಲ್ಲೇ ಹೆಚ್ಚು ಮಾಲಿನ್ಯ ಆಗಿದೆ, ಕೆಮಿಕಲ್ಸ್ ಇದೆ, ಎಲ್ಲಾದ್ರಲ್ಲೂ ಹಂಗೆ ಇದೆ. ಅದ್ರ ಜೊತೆಗೆ ಇವ್ರು ಮಾಡೋ ಅಂತ ಸರ್ಕಾರದ ಕೆಲ್ಸಗಳು ಏನ್ ವಿಳಂಬ ಮಾಡ್ತಾ ಇದೆ, ಇದರಿಂದಾನು ಸುಮಾರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದಾರೆ ಅಂತ ಹೇಳ್ತಾ, ನಮ್ಮ ಈಗೇನು ನಾವು ಬೆಳಗ್ಗೆಯಿಂದ ಎಲ್ಲ ನೋಡ್ಕೊಂಡು ಬಂದಿದೀವಿ. ಈಗ ಯಾರು ಇದನ್ನ ಗುತ್ತಿಗೆ ತಗೊಂಡಿದ್ದಾರೆ ಅವ್ರನ್ನ ದಯವಿಟ್ಟು ಈಗೇನ್ ನಾವು ಈಗ ಒಂದು ಮನವಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಒಂದು ವಾರ 15 ದಿವಸ ಒಳಗಾಗಿ ಇದನ್ನೇನಾದ್ರೂ ನಮ್ಗೆ ಓಡಾಡಕ್ಕೆ ನೀವು ಸುರಕ್ಷಿತವಾದ ರಸ್ತೆ ರೆಡಿ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಹೈವೇ ಅನ್ನ ಬಂದ್ ಮಾಡೋ ಮುಖಾಂತರ, ಅದೇನೇ ಆಗ್ಲಿ, ಕೇಸ್ ಆಗತ್ತಾ ಇನ್ನೊಂದಾಗತ್ತಾ ಏನೇ ಆಗ್ಲಿ, ನಾವು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲಾ ಪ್ರಗತಿಪರ ಸಂಘಟನೆಗಳವರನ್ನ ಕರ್ಕೊಂಡು ಮತ್ತೆ ಸಾರ್ವಜನಿಕರು, ರೈತರು ಎಲ್ಲ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ಹೈವೇನ ಬಂದ್ ಮಾಡೋ ಮುಖಾಂತರ ಒಂದು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ದಯವಿಟ್ಟು ಜನಪ್ರತಿನಿಧಿಗಳು, ಅಧಿಕಾರಿಗಳು ದಯವಿಟ್ಟು ಬೇಗ ಇದನ್ನ ಮನಗಂಡು ಅರ್ಥೈಸ್ಕೊಂಡು ನಮ್ಗೆ ಏನೀಗ ಸಮಸ್ಯೆ ಆಗ್ತಾ ಇದೆ ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ. ಏನಿವತ್ತು ಕನ್ನಡ ಪರವಾಗಿ ಎಲ್ಲರೂ ಹೋರಾಟ ಮಾಡ್ತಿರುವ ನಮ್ಮ ಹರೀಶ್ ಗೌಡ್ರು, ಮತ್ತೆ ಮಿಟ್ಟಳ್ಳಿ ಪ್ರಕಾಶನವರು, ಮತ್ತೆ ನಮ್ಮ ಒಡ್ಡಳ್ಳಿ ಗೌರೀಶ್ ಅವರು, ಮತ್ತೆ ಆತ್ಮೀಯ ಸ್ನೇಹಿತರಂತ ವೆಂಕಟೇಶನ್ ಅವರು, ಮತ್ತೆ ಮೇಡಮ್ ಚಿನ್ನಕ್ಕ ಅವರು, ಮತ್ತೆ ಆಧಾರ್ ಮುರಳಿ ಅವರು, ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಸೇರಿಸ್ತಾ ಏನಿವತ್ತು ಅಂಡರ್ಗ್ರೌಂಡ್ ಪಾಸ್ ಸತತವಾಗಿ 2 ವರ್ಷ ಆಯಿತು, ಇನ್ನ ಮುಗಿಲಿಲ್ಲ. ಈ ಒಂದು ಇದಕ್ಕೆ ನಮ್ಮ
ನಿಮ್ಮ ನೆಚ್ಚಿನ ಶಾಸಕರಾದಂತ ಸಮೃದ್ಧಿ ಮಂಜುನವರು ಸ್ಪಂದಿಸಬೇಕಾಯಿತು. ನಮ್ಮ MP ಮಲ್ಲೇಶನವರು ಅದಕ್ಕೂ ಸ್ಪಂದಿಸಾಯ್ತು. ಅದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ, ಏನಿವತ್ತು ನಮ್ಮ ಟಮಾಟ ಮಂಡಿ ಎನ್ನೋಟಳ್ಳಿಯಿಂದ ಅತಿ ವೇಗದಲ್ಲಿ ಬರಬೇಕಾಗಿಲ್ಲ, ಏನು ನೆಸಿಟಿ ಇಲ್ಲ. ಬಟ್ ಯಾವ್ದೇ ಇದಾಗ್ಲಿ ಟೊಮಾಟೊ ಆಕ್ಷನ್ ರೇಟ್ಗೆ ಸ್ಪಂದಿಸ್ತಾ ಇಲ್ಲ. ಈ ಒಂದು ಟ್ರಾನ್ಸ್ಪೋರ್ಟ್ ಟೈಮಿಂಗು ದಯವಿಟ್ಟು ನಿಮ್ಮ ಕಾಂಟ್ರಾಕ್ಟ್ ಮುಖಾಂತರ ಹೊಂದಿಸ್ತಾ ಇವತ್ತು ಕರೆಕ್ಟ್ ಆಗಿ ಬಂದು ಈ ರೋಡ್ ಅನ್ನು ದುರಸ್ತಿಯನ್ನು ಸ್ಪಂದಿಸ್ತಾ ಇಲ್ಲ ಯಾರು ಕಾಂಟ್ರಾಕ್ಟ್ ಅವರು. ಅವ್ರಿಗೆ ಧಿಕ್ಕಾರ ನಾನು ಬಯಸ್ತೀನಿ, ಅವ್ರಿಗೆ ಸೆಂಟ್ರಲ್ ಇಂದ ಧಿಕ್ಕಾರ ಬಯಸ್ತೀನಿ. ಇಲ್ಲಿ ಬಂದಿರ್ತಂತ ಎಲ್ಲಾ ನಮ್ಮ ನಾಯಕರು ಹೊಂದಿಸ್ತಾ, ಏನು ನಾಳೆ ಒಂದಿನ ನಮ್ಮ ಕನ್ನಡ ಪರ ಹೋರಾಟಗಾರರೆಲ್ಲ ನಾವೆಲ್ಲ ನಿಂತು ನಾವು ಹೋರಾಟ ಮಾಡಕ್ ರೆಡಿ ಆಗಿದ್ದೀರಿ. ಎಲ್ರಿಗೂ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಹೊಂದಿಸ್ತಾ, ಜೈ ಹಿಂದ್ ಜೈ ಕರ್ನಾಟಕ.